ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಾಗ ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡತ್ತೀನಿ. ಫಸ್ಟ್ಗೆ ಹೇಳ್ಬಿಡ್ತೀನಿ, ಇದು ನಮ್ಮ ಸ್ವಂತ ಮನೆ. ಆದರೆ ನಾವು ಸದ್ಯಕ್ಕೆ ಇಲ್ಲಿ ಇರೋದು ಟೆಂಪ್ರವರಿ. ಇನ್ನು ಈ ಮನೆ ಕೆಲಸನೂ ಇದೆ, ಆದರೆ ಈಗ ಸದ್ಯಕ್ಕೆ ಮನೆ ಅಂತೂ ರೆಡಿ ಇದೆ. ಯಾಕೆ ಏನು ನಾವು ಯಾಕೆ ಇಲ್ಲಿ ಟೆಂಪ್ರವರಿ ಆಗಿರ್ತೀವಿ ಅಂತ ಎಲ್ಲ ನಿಮಗೆ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮ ಮನೆಯ ಹೋಮ್ ಟೂರ್ನ ಮಾಡತ್ತೀನಿ. ಭಾಳ ದಿನ ಆಯಿತು ಮಾಡ್ಬೇಕು ಅನ್ನತ್ತಿದ್ದೆ, ಆದರೆ ಆಗವಲ್ದಾಗಿತ್ತು. ಆದರೆ ಫೈನಲಿ ಇವತ್ತು ಮಾಡತ್ತೀನಿ. ನೋಡ್ಕೊಂಡು ಬನ್ನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡತ್ತೀರಿ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತೀನಿ. ಏನು ಮಾರಿದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ನೋಡ್ಕೊಂಡು ಬನ್ನಿ ನಮ್ಮ ಮನೆ ಹೇಗಿದೆ ಅಂತ. ಇದು ನಮ್ಮ ಸ್ವಂತ ಮನೆ. ಸೊ ಯಾಕೆ ಈ ಮನೆ ಇರೋದಿಲ್ಲ, ಆಮೇಲೆ ಏನು ಮಾಡ್ತೀವಿ ಅಂತ ಎಲ್ಲ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ನಿಮ್ಗೆ ಮೊದಲು ಹೊರಗಡೆಯಿಂದ ತೋರಿಸಾತೀನಿ. ನೋಡತ್ತೀರಾ ನಮ್ಮ ಮನೆಯ ಹೊರಗಡೆ ಮೇನ್ ಡೋರ್ ಬಾಗಿಲದ್ದು. ಇಲ್ಲಿ ನೋಡಿದ್ರೆ ಸಿಂಪಲ್ಲಾಗಿ ಒಂದು ಏನು ಬಾಗಿಲಿಂದ ಸ್ಟಾರ್ಟ್ ಮಾಡತ್ತೀನಿ ಈ ವಿಡಿಯೋನ. ಇಲ್ಲಿ ಹೊರಗಡೆ ಇನ್ನೂ ಸ್ವಲ್ಪ ಕೆಲಸ ನಡೆಯತೈತಿ. ಇಲ್ಲಿಗ ಒಳಗಡೆ ಹೋಗೋಣ. ನಮ್ಮ ಮನೆ ಒಳಗಡೆನೆ ಫಸ್ಟ್ ಎಂಟ್ರೆನ್ಸ್ ನೋಡ್ತಾ ಇದ್ದಂಗೆ ಒಂದು ಕಾಟ್ನ ಹಾಕ್ಕೊಂಡಿದ್ದೀವಿ. ಇದು ದೊಡ್ಡ ಕಾಟ್ದು, ಕಿಂಗ್ ಸೈಜ್ ಕಾಟ್ದು ಅರ್ಧ ಭಾಗ ಮಾತ್ರ ಇದನ್ನು ಇಲ್ಲಿ ಹಾಕಿದ್ದೀನಿ. ಯಾಕಂದರೆ ಇದು 1 BHK ಮನೆ ಆಗಿರೋದ್ರಿಂದ ನಮ್ದು 2 ದೊಡ್ಡ ಕಾಟ್ ಇತ್ತು. ಹಾಗಾಗಿ ಇಡೋಕ್ಕೆ ಜಾಗ ಇಲ್ಲದೆ ಇರೋ ಕಾರಣ ಒಂದು ಇಲ್ಲಿ ಇಟ್ಟಿದ್ದೀನಿ, ಒಂದು ರೂಮಲ್ಲಿ ಇಟ್ಟಿದ್ದೀನಿ. ಅದಾದಮೇಲೆ ವಿಂಡೋ ಇಲ್ಲೇ ಒಂದು ಗಾಳಿ ಗಂಟೆನ ಹಾಕಿದ್ದೀನಿ. ಅದು ಬಾಗಿಲ ಹತ್ರನೇ ಹಾಕಿದ್ರೆ ಭಾಳ ಒಳ್ಳೆಯದು ಮನೆಗೆ, ಹಾಗಾಗಿ ಅಲ್ಲಿ ಹಾಕಿದ್ದೀನಿ. ಇದು ನಮ್ಮ ಮನೆಯ ಹಾಲಲ್ಲೇ ಎಲ್ಲನೂ ಕಾಣುತ್ತೆ ನಮ್ಮ ಮನೆಯೊಳಗೆ. ಇಲ್ಲಿ ನೋಡತ್ತೀರ, ಸ್ಟ್ರೇಟಾಗಿ ನೀವು ಮನೆಯೊಳಗೆ ಬಂದ ತಕ್ಷಣ ಈ ಥರ ಉದ್ದಕ್ಕೆ ಹಾಲ್ ಕಾಣುತ್ತೆ. ಇಲ್ಲಿ ನೋಡತ್ತೀರಲ್ಲ. ಅದಾದಮೇಲೆ ಫಸ್ಟಿಗೆ ನಿಮ್ಗೆ ಕಾಣೋದು ಬೆಡ್ರೂಮ್ ಕಾಣ್ತೈತಿ. ಇದು 1 BHK ಮನೆ. ರೆಂಟ್ಗೋಸ್ಕರ ಅಂತ ಮಾಡಿದ್ದಿದ್ದು, ನಮಗೋಸ್ಕರ ಅಂತ ಅಲ್ಲ. ಇಲ್ಲಿ ನೋಡತ್ತೀರ, ಇದು ಮೇನ್ ಡೋರು. ಇದು ನಾರ್ತ್ ಫೇಸು, ಉತ್ತರಕ್ಕೈತಿ ಬಾಗಿಲ. ಅದಾದಮೇಲೆ ಇಲ್ಲಿ ನಾವು ಟಿ ವಿನ ಇಟ್ಕೊಂಡಿದ್ದೀವಿ. ಅದು ಟಿ ವಿ ಸ್ಟ್ಯಾಂಡು. ಇನ್ನು ಇದಕ್ಕೂ ಕೂಡ ಟಿ ವಿ ಕ್ಯಾಬಿನೆಟ್ ಎಲ್ಲ ಮಾಡಿಸ್ಬೇಕು. ಇನ್ನು ಈ ಮನೆ ತುಂಬಾ ಕೆಲಸ ಐತಿ. ಸದ್ಯಕ್ಕೆ ಇದಕ್ಕೆ ವಾರ್ಡ್ರೋಬ್ಸ್ ಆಗಲಿ, ಶೆಲ್ಫ್ಸ್ ಆಗಲಿ ಏನನ್ನು ಮಾಡಿಸಿಲ್ಲ. ಇದು ಅಟ್ಯಾಚ್ ಬಾತ್ರೂಮ್ ಐತಿ ಈ ಬೆಡ್ರೂಮ್ಗೆ. ಇಲ್ಲಿ ನೋಡತ್ತೀರ, ಸಿಂಪಲಾಗಿ ಇಂಡಿಯನ್ ಬಾತ್ರೂಮ್ ಇದು. ಇಲ್ಲಿ ನೋಡತ್ತೀರ, ಈ ಥರ ಒಂದು ಬಾತ್ರೂಮ್ನ ಇದಕ್ಕೆ ಮಾಡಿಸೀವಿ. ಅದಾದಮೇಲೆ ಒಂದು ದೊಡ್ಡದು ಕಾಮನ್ ಬಾತ್ರೂಮ್ನ ಹಾಲ್ನಲ್ಲೇ ಬರ್ತೈತಿ ಅದನ್ನು ಕೂಡ. ಈಗ ನಾನು ನಿಮ್ಗೆ ಬೆಡ್ರೂಮಿಂದ ಸೀದಾ ಹಾಲ್ಗೆ ಹೋಗ್ತೀನಿ. ಹಾಲಲ್ಲಿ ಈ ಥರ ಕಾಣುತ್ತೆ. ನಾವು ಇನ್ನೂ ಸೋಫಾ ಸೆಟ್ಟು ಅದೆಲ್ಲ ತೊಗೊಂಡಿಲ್ಲ. ಯಾಕೆಂದರೆ ಬಾಡಿಗೆ ಮನೇಲಿದ್ದರೆ ಬೆಂಗಳೂರಲ್ಲಿ ದೊಡ್ಡ ಕಾಟಾನೆ. ಯಾಕಂದರೆ ಶಿಫ್ಟ್ ಮಾಡುವಾಗೆಲ್ಲ ತುಂಬ ತೊಂದರೆ. ಈಗ ನಮ್ಮದು ಸ್ವಂತ ಮನೆ ಆಗ್ತೈತಲ್ಲ, ಇನ್ಮೇಲೆ ಎಲ್ಲನೂ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸದ್ಯಕ್ಕೀಗ ಇನ್ನೂ ತೊಗೊಂಡಿಲ್ಲ. ಇಲ್ಲಿ ನೋಡ್ತಾ ಇದ್ರೆ ಇದು ಕಾಮನ್ ಬಾತ್ರೂಮು. ಈ ಥರ ಹಾಲಲ್ಲೇ ಬಂದುಬಿಟ್ಟೈತಿ. ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೆಂಗಳೂರಲ್ಲಿ ಒಂದೊಂದು ಜಾಗನೂ ಎಷ್ಟು ಇಂಪಾರ್ಟೆಂಟ್ ಆಗ್ತಾವಂದ್ರೆ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತಲೂ ಒಂದೊಂದು ಸಲ ಗೊತ್ತಾಗೋದಿಲ್ಲ. ಇಲ್ಲಿ ನೋಡತ್ತೀರ. ಅದಾದಮೇಲೆ ಈಗ ಎಂಟ್ರೆನ್ಸ್ ನಿಮ್ಗೆ ಫಸ್ಟ್ ಕಾಣೋದು ಇಲ್ಲಿ ಎದುರಿಗೆ ಡೋರ್ ಕಾಣ್ತಿತ್ತಲ್ಲ, ಇದು ಹಿಂದ್ಗಡೆ ಅಂದರೆ ಯುಟಿಲಿಟಿ ಥರ, ಅಂದರೆ ನೀರಿನ ಸಂಪ್ ಬರುತ್ತಲ್ಲ ಅಷ್ಟೇ. ಸಂಪ್ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಒಂಚೂರು ಜಾಗ ಇದೆ ಅಷ್ಟೇ. ಅದು ಓಪನ್ ಮಾಡಿ ತೋರ್ಸೋಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ನಾನು ಅಷ್ಟೇ ನಿಮ್ಗೆ ಬಾಗಿಲು ತೋರಿಸಾತೀನಿ. ಇಲ್ಲಿ ಮೇಲ್ಗಡೆ ನೋಡತ್ತೀರಲ್ಲ ಫ್ರೆಂಡ್ಸ್, ಇದು ನಾನು ಹುಬ್ಳಿಯಲ್ಲಿ ತೊಗೊಂಡಿದ್ದು. ಇದು ಒಂದು ಶೋಕೇಸ್ಗೆ ಹಾಕುವಂಥದ್ದು. ನೋಡತ್ತೀರ, ಕೃಷ್ಣನ ಒಂದು ಬೆಣ್ಣೆ ಗಡಿಗೆ ಥರ ಇದು. ಎಷ್ಟು ಚಂದ ಐತಿ, ಎಷ್ಟು ಅದನ್ನು ಡೆಕೋರೇಷನ್ ಮಾಡ್ಯಾರಂದ್ರೆ ಅಷ್ಟು ಚಂದ ಐತಿ. ಇದನ್ನ ಹುಬ್ಳಿ ಒಳಗೆ ತೊಗೊಂಡಿದ್ದೆ ನಾನು. ಅದಾದಮೇಲೆ ಇಲ್ಲೇ ನೋಡತ್ತೀರಲ್ಲ, ಇದು ನಮ್ಮ ದೇವರ ಮನೆ. ಹಾಲಲ್ಲೇ ದೇವ್ರ ಮನೆ ಬರ್ತೈತಿ. ಈಗ ದೇವರ ಮನೆ ಒಳಗಡೆ ನಿಮ್ಗೆ ತೋರಿಸ್ತೀನಿ ನೋಡಿ. ಪೂಜೆ ಮಾಡಿದ್ದೆ ನಾನು. ಪೂಜೆ ಮಾಡಿದ್ದು ನಾನು ವಿಡಿಯೋ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಜಾಯಿನ್ ಮಾಡತ್ತೀನಿ. ಇಲ್ಲಿ ನೋಡತ್ತೀರ, ಇದು ಯಾವ ದಿನ ಅಂತ ಅಷ್ಟಾಗಿ ನೆನಪಿಲ್ಲ, ಬಟ್ ಅದು ದಿನದ ಪೂಜೆ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಆ ವಿಡಿಯೋ ಇದು. ಅದನ್ನು ಇದಕ್ಕೆ ಜಾಯಿನ್ ಮಾಡತ್ತೀನಿ. ನಾವು ಈ ಥರ ತೋರಣನ ಯಾವಾಗಲೂ ಹಾಕಿರ್ತೀವಿ. ಕಳಶ ಯಾವಾಗ ಚೇಂಜ್ ಮಾಡ್ತೀವಿ ಅಲ್ಲ, ಆವಾಗ ಈ ಥರ ತೋರಣನ ಮನೆಗೆ ದೇವ್ರ ಮನೆ ಬಾಗಿಲಿಗೆ ಹಾಕ್ತೀವಿ. ಅದು ತುಂಬ ಒಳ್ಳೆಯದಂತೆ. ಹಾಗಾಗಿ ಒಂಥರ ಮನೆಯಲ್ಲಿ ಶುಭ ಅನ್ನೋ ಥರ ಇರುತ್ತೆ. ಅಂದರೆ ಶುಭ ಕಾರ್ಯ ನಡೆಯುವಾಗ ನಾವು ಆ ಥರ ಎಲ್ಲ ಹಾಕ್ತೀವಿ. ಹಾಗಾಗಿ ನಾನು ಯಾವಾಗ್ಲೂ ಹಾಕಿರ್ತೀನಿ. ಅದಾದಮೇಲೆ ಇಲ್ಲೇ ಲೈಟಿನ ಸರ ನೋಡತ್ತಿರಲ್ಲ. ಯಾಕೆಂದರೆ ಇದು ದೀಪಾವಳಿಗೆ ಹಾಕಿದ್ದು, ಇನ್ನೂ ತೆಗಿಯೋಕೆ ಮನ್ಸ ಬಂದಿಲ್ಲ, ಹಂಗೆ ಬಿಟ್ಬಿಟ್ಟಿನಿ. ಅದಾದಮೇಲೆ ಅಲ್ಲೊಂದು ಕರ್ಟನ್ ಹಾಕ್ಕೊಂಡಿದ್ದೀವಿ. ವಿಂಡೋ ಇದೆ ಹಾಗಾಗಿ. ಅದಾದಮೇಲೆ ಇಲ್ಲಿ ಅಡುಗೆ ಮನೆಗೆ ಈ ಥರ ಒಂದು ಕರ್ಟನ್ ಉದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಹಾಲಲ್ಲೇ ಬರ್ತಿತ್ತಲ್ಲ, ಹಂಗೆ ಸ್ವಲ್ಪ ಇರಲಿ ಅಂತ ಹಿಂಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಮನೆಯಲ್ಲಿ ಈ ಥರ ನಾವು ಏನು ಮೇಲೆ ಏನು ಹೇಳ್ತೀವಿ ಇದಕ್ಕೆ, ರೂಫ್ಗೇನೆ ಲೈಟಿಂಗ್ಸ್ನ ಹಾಕ್ಕೊಂಡಿದ್ದೀವಿ. ಬಲ್ಬ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡಿಲ್ಲ ನಾವು ಈ ಮನೆಯಲ್ಲಿ. ಇಲ್ಲಿ ನೋಡತ್ತೀರಲ್ಲ, ಈ ಥರ ಕಲರ್ ಲೈಟ್ನ ಹಾಕ್ಸಿನಿ. ಇದು ನಂದು ಪ್ಲ್ಯಾನು.
ಅದಾದಮೇಲೆ ಈಗ ನಾನು ಕಿಚನ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಕಿಚನ್ ಒಳಗೂ ಇನ್ನೂ ತುಂಬ ಕೆಲಸ ಇದೆ. ಅದೇ ಶೆಲ್ಫ್ಸ್ ಆಗಲಿ ನಾ ಏನೂ ಮಾಡಿಸಿಲ್ಲ, ಹೆಂಗೈತಿ ಹಂಗನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮ್ಮದು ಕಿಚನ್ ಸಿಂಕ್ ಬರ್ತಿದೆ. ದೊಡ್ಡದನ ಐತಿ ಫ್ರೆಂಡ್ಸ್, ಮನೆ ಆರಾಮ್ ಒಂದು 4 ಜನ ಇರ್ಬೋದು, ಅಷ್ಟು ಸ್ಪೇಸಿಯಸ್ ಆಗಿ ಐತಿ. ಚಿಕ್ಕದೇನಿಲ್ಲ ಈ ಮನೆ. ಈ ಥರ ಸಿಂಪಲ್ ಆಗೇನೆ ಹೊಂದಿಸ್ಕೊಂಡಿದ್ದೀನಿ. ಇನ್ನು ಎಲ್ಲ ಐಟಮ್ಸು ಮೇಲ್ಗಡೆ ಕಟ್ಟಿ ಇಟ್ಟಿದ್ದೀನಿ. ನಮ್ಮ ಹೊಸ ಮನೆ ಆಗಲಿ ಅಲ್ಲಿ ಎಲ್ಲನೂ ನಿಮ್ಗೆ ನೀಟಾಗಿ ಜೋಡಿಸಿ ತೋರಿಸ್ತೀನಿ. ಇಷ್ಟ ಫ್ರೆಂಡ್ಸ್ ನಮ್ಮ ಮನೆ ಹೆಂಗಿದೆ ಅಂತ ಹೇಳಿ. ಈ ಲೈಟಿನ ಸರನ ತೆಗಿಯೋಕೆ ಮನ್ಸ ಬರುವಲ್ದು, ಯಾಕಂದರೆ ಏನೋ ಒಂಥರ ಚಂದ ಕಾಣಿಸ್ತೈತಿ. ದೇವ್ರ ಮನೆ ಬಾಗಿಲಿಗೆ ಲಕ ಲಕ ಅಂತ ಹೊಳಿತೈತಲ್ಲ, ಹಾಗಾಗಿ ನಂಗೆ ತೆಗಿಯೋಕೆ ಮನಸ್ಸು ಬಂದಿಲ್ಲ, ಹಂಗೆ ಬಿಟ್ಬಿಟ್ಟಿನಿ. ಸೊ ಒಂದು ಸಲ ಕ್ಲಿಯರಾಗಿ ನಿಮ್ಗೆ ಇಲ್ಲಿಂದ ತೋರಿಸ್ತೀನಿ ನೋಡಿ ನಮ್ಮ ಮನೆ ಹೆಂಗೆ ಕಾಣ್ತೈತಿ ಒಳಗಡೆ ಅಂತ ಹೇಳಿ. ಇದನ್ನು ರೆಂಟ್ ಪರ್ಪಸ್ಗೆ ಅಂತ ಮಾಡಿದ್ದೆ ನಾವು, ನಮಗಂತ ಎಲ್ಲ ಮಾಡ್ಕೊಂಡಿದ್ದು. ರೆಂಟಿಗೆ ನಮ್ಮ ಮನೆ ಆದಮೇಲೆ ರೆಂಟಿಗೆ ಬಿಡ್ತೀವಿ ಈ ಮನೆನ. ಅದಾದಮೇಲೆ ನಮ್ಗೆ ಈಗ ಹೊರಗಡೆ ತೋರಿಸ್ತೀನಿ ನೋಡಿ. ಈಗ ಸಾಯಂಕಾಲ ಹೊತ್ತಾಗೈತಿ ಈ ವಿಡಿಯೋ ಮಾಡೋಕತ್ತಾಗ. ಇಲ್ಲಿ ನೋಡಿ ಎಲ್ಲ ನನ್ನ ಮಗಳ ಐಟಮ್ಸ್ನ ಇಟ್ಟಿದ್ದೀನಿ, ಎಲ್ಲನೂ ತೆಗೆದಿಟ್ಟಿದ್ದೀನಿ. ನಾನು ಟಿ ವಿ ಮೇಲೆ ಜೋಡಿಸಿದಂಥ ಎಲ್ಲ ವಸ್ತುಗಳನ್ನ ಎಲ್ಲ ತೆಗೆದಿಟ್ಟಿನಿ. ಇಲ್ಲಾಂದ್ರೆ ಅಕ್ಕಿ ಕೈಯಲ್ಲಿ ಕೊಟ್ಬಿಟ್ರೆ ಮುಗೀತು, ಎಲ್ಲ ಒಡೆದು ಹಾಕ್ತಾಳೆ. ಅದಕ್ಕೆ ಏನನ್ನೂ ನಾವು ಕೆಳಗೆ ಇಟ್ಟಿಲ್ಲ, ಯಾಕಂದ್ರೆ ಇಲ್ಲಿ ಏನೂ ಇಡೋಕ್ಕೆ ಜಾಗ ಇಲ್ಲಲ್ಲ, ಹಂಗಾಗಿ ಅದಕ್ಕೆಲ್ಲನೂ ಮೇಲೆ ಕಟ್ಟಿ ಇಟ್ಬಿಟ್ಟಿದ್ದೀವಿ. ಅವಶ್ಯಕತೆ ಏನೈತಲ್ಲ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೀನಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡತ್ತೀರ ನಮ್ಮ ಮನೆ ಈ ಥರ ಕಾಣಿಸ್ತೈತಿ. ನಾವು ಈಗ ಹೊರಗಡೆ ತೋರಿಸ್ತೀನಿ ನಿಮ್ಗೆ. ಈ ಸಾಯಂಕಾಲ ಹೊತ್ತಾಗೈತಿ, ಎಷ್ಟು ಮಸ್ತ್ ಇರ್ತೈತಿ ನಮ್ಮ ಮನೆ ಕಡೆ ಅಂತ ನಿಮ್ಗೆ ತೋರ್ಸಾತೀನಿ ನೋಡಿ. ಇಲ್ಲೊಂದು ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ, ಆ ಕಡೆ ಅಲೋವೆರಾದೊಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಮನೆ ಅಕ್ಕಪಕ್ಕದ ಮನೆಗಳು ನೋಡಿ. ಸಾಯಂಕಾಲ ಹೊತ್ತಾಗೈತಿ, ಆವಾಗ ನಾ ವಿಡಿಯೋ ಮಾಡತ್ತಿದ್ದೆ. ಇದು ಇನ್ನೂ ಸ್ವಲ್ಪ ಕೆಲಸ ನಡತೈತಿ. ಇಲ್ಲಿ ನೋಡತ್ತೀರ ಇನ್ನು ಕನ್ಸ್ಟ್ರಕ್ಷನ್ ನಡತೈತಿ ನಮ್ಮ ಮೇಲ್ಗಡೆ ಮನೆದು. ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೆ ಹೇಗಿತ್ತು ಹೇಳಿ. ನೋಡಿದ್ರಿ ಎಲ್ಲ ಹೇಗಿತ್ತು ನಮ್ಮ ಮನೆ ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಬೆಳಗಿನ ಜಾವ ನಾನು ಈಗ ಎದ್ದು ವಿಡಿಯೋ ಮಾಡತ್ತೀನಿ. ಯಾಕೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ನನ್ನ ಮಗಳು ಬೇರೆ ಇದ್ದಾಳ, ವಿಡಿಯೋ ಮಾಡೋಕ್ಕೆ ಅಷ್ಟು ಟೈಮ ಸಿಗವಲ್ದು. ಯಾವಾಗ ಅವಳು ನಿದ್ದೆ ಮಾಡ್ತಾ ಇರ್ತಾಳೆ ಆವಾಗಲೂ ನೋಡ್ಕೊಂಬಿಟ್ಟು ನಾವು ವಿಡಿಯೋ ಮಾಡಬೇಕು, ಇಲ್ಲಾಂದರೆ ವಿಡಿಯೋನೂ ಇಲ್ಲ, ಯೂಟ್ಯೂಬು ಇಲ್ಲ, ಹಾಗಾಗತ್ತೆ ನನ್ನ ಜೀವನ. ನಿಮ್ಗೆ ಹೇಳಿದ್ದೆ ಇದು ನಮ್ಮ ಸ್ವಂತ ಮನೆನ. ಆದರೆ ಸದ್ಯಕ್ಕೆ ನಾವು ಇಲ್ಲಿ ಇರೋದು ಟೆಂಪ್ರವರಿ ಅಂತ. ಯಾಕಂತಂದರೆ ಇದನ್ನು ನಮಗೆ ಅಂತ ಮಾಡ್ಕೊಂಡಿದ್ದಲ್ಲ, ಬಾಡಿಗೆ ಕೊಡೋಕ್ಕೆ ಅಂತ ಮಾಡ್ಕೊಂಡಿದ್ದು. ಮೇಲ್ಗಡೆ 2 BHK ನಮಗಂತ ಮಾಡ್ಕೊಳತ್ತೀವಿ. ಸ್ಪೇಷಿಯಸ್ ಆಗಿದೆ, ಡಬಲ್ ಬೆಡ್ರೂಮು, ಡಬಲ್ ಬಾತ್ರೂಮು, ಬಾಲ್ಕನಿ, ಯುಟಿಲಿಟಿ, ಹಾಲು, ಕಿಚನ್, ದೇವ್ರ ಮನೆ ಎಲ್ಲನೂ ನಮಗೆ ಹೆಂಗೆ ಬೇಕೋ ಹಂಗೆ ನಾವು ಮೇಲ್ಗಡೆನೇ ಕಟ್ಟಿಸ್ಕೊತಾ ಇದ್ದೀವಿ. ಇನ್ನು ಕನ್ಸ್ಟ್ರಕ್ಷನ್ ನಡೆಯತ್ತೈತಲ್ಲ, ತೋರಿಸಿದ್ದೇನೆ ನಿಮ್ಗೆ. ಇನ್ನೂ ಕೆಲಸ ನಡತೈತಿ. ಈ ಮನೆಯೂ ಇನ್ನೂ ಕೆಲಸ ಇದೆ. ಇನ್ನು ವುಡ್ ವರ್ಕ್ಸ್ ಎಲ್ಲ ಮಾಡಿಸ್ಬೇಕು, ಆಮೇಲೆ ಶೆಲ್ಫ್ಸ್ ಎಲ್ಲ ಕೂಡಿಸ್ಬೇಕು, ಇನ್ನು TV ಕ್ಯಾಬಿನೆಟ್ ಎಲ್ಲ ಹಾಕಿಸ್ಬೇಕು. ಅಷ್ಟು ಕೆಲಸ ಈ ಮನೆದು ಐತಿ. ಎಲ್ಲ ಪೂರ್ತಿ ಒಂದೇ ಸಲ 3 ಮನೆಗಳನ್ನ ಒಂದೇ ಸಲ ಮುಗಿಸ್ಬಿಟ್ಟು ಅದಾದಮೇಲೆ ವುಡ್ ವರ್ಕ್ಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಈಗ ಟೆಂಪ್ರವರಿಯಾಗಿ ಈ ಮನೆಯೊಳಗೆ ಅದೀವಿ ಅಷ್ಟೇ. ಇದು ಕೂಡ ನಮ್ಮ ಮನೇಲಿ 1 BHK ಮಾಡಿ ಸಿಂಪಲ್ಲಾಗಿ ಮನೆ ಮಾಡಿದ್ದೀವಿ. ಮೇಲುಗಡೆ ನಮಗೆ ಹೆಂಗೆ ಬೇಕೋ ನಾವು ಆ ಥರ ಮಾಡಿಕೊಂಡು ಸದ್ಯದಲ್ಲೇ ಅದು ಕೂಡ ಕಂಪ್ಲೀಟ್ ಆಗೋ ಹಂತಕ್ಕೆ ಬಂದಿದೆ. ಇನ್ನೇನು ಗೃಹ ಪ್ರವೇಶಕ್ಕೆ ರೆಡಿ ಮಾಡ್ಕೋಬೇಕು, ಇನ್ನು ಸ್ವಲ್ಪ ದಿನ ಹೋಗುತ್ತೆ, 1.5 ಮಂತ್ ಹೋಗುತ್ತೆ ಅಷ್ಟೇ. ಅದಾದಮೇಲೆ ಆ ಮನೆಯೂ ರೆಡಿ ಆಗುತ್ತೆ. ಆ ಮನೆಯೂ ಕೂಡ ನನ್ನ ಚಾನಲಲ್ಲಿ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆನೂ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮ ಮನೆ ಇಷ್ಟ ಆಯಿತಾ, ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಮರಿದೇನೆ ದೊಡ್ಡ ಮನಸ್ಸು ಮಾಡಿ ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಇದೇ ಥರ ಆದಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಲ್ಲಿ ಬರ್ತೀನಿ ನಿಮ್ಮ ಮುಂದೆ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.